ಮಂಗಳೂರಿನಿಂದ ಕಾರ್ಕಳದತ್ತ ಸಾಗಿಸಲಾಗ್ತಾ ಇದ್ದ ಹೊಸ 71 ಲಕ್ಷ ರೂಪಾಯಿ ಉಡುಪಿಯಲ್ಲಿ 71 ಲಕ್ಷ ರೂಪಾಯಿ ಮೊತ್ತದ ಹೊಸ ನೋಟುಗಳು ಪತ್ತೆಯಾಗಿವೆ. 2000 ಮುಖಬೆಲೆಯ 71 ಲಕ್ಷ ರೂಪಾಯಿ ನೋಟುಗಳು ಇದಾಗಿದ್ದು ಕಾರ್ಕಳದ ಬೈಲೂರಿನ ಸಮೀಪ ಈ ನೋಟುಗಳನ್ನು ವಶಪಡಿಸಿಕೊಂಡಿದ್ದು ಮೂವರ ಬಂಧನವನ್ನು ಕೂಡ ಮಾಡಲಾಗಿದೆ. ಮಂಗಳೂರು ಮೂಲದ ಮೂವರ ವಿಚಾರಣೆ ನಡೀತಾ ಇದೆ. ಮಂಗಳೂರು ಐಟಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ನಡೆಸಿದ್ದು ಇವರಿಂದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಇಂದು ಮುಂಜಾನೆ ನಡೆದ ಕಾರ್ಯಾಚರಣೆ ವೇಳೆ 71 ಲಕ್ಷ ರೂಪಾಯಿ ಹೊಸ ನೋಟುಗಳು ಪತ್ತೆಯಾಗಿವೆ. ಹುಂಡೈ ಇರಾನ್ ಕಾರ್ನಲ್ಲಿ ಸಾಗಿಸಲಾಗ್ತಾ ಇತ್ತು. ಈ ಮೊತ್ತವನ್ನ KA19 MC 7249 ಕಾರ್ ನಂಬರ್ ಇದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಿಜಿಸ್ಟ್ರೇಷನ್ ಕಾರ್ ಆಗಿದ್ದು ಈ ಕಾರ್ನಲ್ಲಿ 71 ಲಕ್ಷ ಬೆಲೆಯ ಹೊಸ ನೋಟುಗಳನ್ನ ಸಾಗಿಸಲಾಗ್ತಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಈ ಒಂದು ಕಾರು ಯಾರ್ದು ಅಂತ, ಈ ಕಾರ್ನ ಬಾಡಿಗೆಗೆ ಪಡೆದುಕೊಂಡು ಹೋಗ್ತಾ ಇದ್ರ ಅಥವಾ ಸ್ವಂತದ್ದ, ಯಾರ್ದು, ಏನು, ಎಲ್ಲಿಗೆ ಸಾಗಣೆ ಆಗ್ತಿತ್ತು ಅನ್ನುವಂಥ ಕುರಿತಾಗಿ ಏನ್ ಮಾಹಿತಿ ಇದೆ? ದಿವ್ಯಾ, ಮಂಗಳೂರು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಬರ್ತಾ ಇರುವಂತಹ ಕಾರು ಬೈಲೂರು ಅನ್ನೋ ವ್ಯಾಪ್ತಿಯಲ್ಲಿ ಈ ಕಾರನ್ನ ವಶಪಡಿಸಿಕೊಂಡು 71 ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ. ಆ ಕಾರ್ನಲ್ಲಿ 3 ಯುವಕರು ಇದ್ರು ಅಂತ ಹೇಳಿ ಆ ಯುವಕರಲ್ಲಿ ಐಟಿ ಅಧಿಕಾರಿಗಳು ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳು ಸಿಕ್ಕಿರುವುದಿಲ್ಲ. ಹಾಗಾಗಿ ಕಾರು ಮತ್ತು ಆ 3 ಯುವಕರನ್ನ ಮತ್ತು 71 ಲಕ್ಷ ರೂಪಾಯಿಯನ್ನ ಐಟಿ ಅಧಿಕಾರಿಗಳು ವಶಪಡಿಸಿರುವಂತದ್ದು. ಬೈಲೂರು ಅಥವಾ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿ ಈ ವ್ಯಾಪ್ತಿ ಬರುವಂತದ್ದು. ಇಲ್ಲಿಂದ ಸಿಕ್ಕಿರೋ ಫೋಟೋ ಇದು, ಸದ್ಯಕ್ಕೆ ಸಿಕ್ಕಿರೋ ಫೋಟೋ. ಆದ್ರೆ ಈ ಫೋಟೋದ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇದೆ. ಅಲ್ಲಿನ ಗ್ರೂಪ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹರಿದಾಡ್ತಿರುವಂತಹ ಈ ಫೋಟೋವನ್ನ ನಾವೀಗ ನೋಡ್ತಾ ಇರುವಂತದ್ದು. ಆದ್ರೆ ಇದೇ ಕಾರನ್ನ ವಶಪಡಿಸಿಕೊಂಡಿದ್ದಾರಾ ಅಥವಾ ಇದೇ ಕಾರ್ನಲ್ಲಿ ಸಾಗಾಟ ಮಾಡ್ತಾ ಇದ್ರ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇರುವಂತದ್ದು. ಹಾಗಾಗಿ ಮೇಲ್ನೋಟಕ್ಕೆ ಆ ಕಾರ್ನ ರಿಜಿಸ್ಟ್ರೇಷನ್ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರುವಂತದ್ದು. ಯಾವುದೇ ಕಾರ್ನಲ್ಲಿ ಬಂದಿರ್ಲಿ 71 ಲಕ್ಷ ರೂಪಾಯಿಯನ್ನ ಮಂಗಳೂರಿನಿಂದ ಉಡುಪಿಗೆ ತರ್ತಾ ಇದ್ರ ಅಥವಾ ಉಡುಪಿಯಿಂದ ಸಾಕಷ್ಟು ಜಿಲ್ಲೆಗಳಿಗೆ ಹೋಗ್ಲಿಕ್ಕಾಗ್ತದೆ. ಇಲ್ಲಿಂದ ಘಾಟ್ನ ಮೂಲಕ ಬೆಂಗಳೂರನ್ನು ಕೂಡ ಪ್ರವೇಶ ಮಾಡಬಹುದು, ಶಿವಮೊಗ್ಗ ಜಿಲ್ಲೆಗೆ ಹೋಗ್ಬೋದು ಅಥವಾ ಚಿಕ್ಕಮಗಳೂರು ಜಿಲ್ಲೆಗೆ ಹೋಗ್ಬೋದು. ನೇರವಾಗಿ ಉಡುಪಿಗೆ ಬರ್ತಾ ಇತ್ತಾ ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇತ್ತಾ ಅಂತ ಹೇಳಿ ಈ ಬಗ್ಗೆ ಮಾಹಿತಿಯನ್ನ ಐಟಿ ಅಧಿಕಾರಿಗಳಿಗೆ ಕೊಡ್ಬೇಕು. ವಿಚಾರಣೆಯ ನಂತರ ಯುವಕರೇ ಕೊಡ್ಬೇಕಾಗಿರುವಂತದ್ದು. ದಿವ್ಯಾ, ಈ 3 ಉದ್ಯಮಿಗಳ ಇಲ್ಲ, ಮೇಲ್ನೋಟಕ್ಕೆ ನಮ್ಗೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಏನ್ ಈ ಹೊಸ ನೋಟುಗಳನ್ನ ಇಟ್ಕೊಂಡು ಕಮಿಷನ್ ಲೆಕ್ಕದಲ್ಲಿ ದುಡ್ಡಿನ ವ್ಯವಹಾರ ನಡೀತಾ ಇರುವಂತದ್ದು. 1 ಲಕ್ಷ ಕೊಟ್ರೆ ಅದಕ್ಕೆ ಪ್ರತಿಯಾಗಿ 1.5 ಲಕ್ಷ ಹಳೆಯ ನೋಟುಗಳನ್ನ ಕೊಡಬೇಕು. ಈ ತರದ ವ್ಯವಹಾರಗಳು ನಡೀತಾ ಇರುವಂತದ್ದು. ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಅಂತ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಅಥವಾ ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ಅನ್ನ ಸಂಪರ್ಕ ಮಾಡಿಕೊಂಡು ಏನು ತಮ್ಮದೇ ಖಾತೆಯಲ್ಲಿದ್ದ ಹಣವನ್ನ ನೇರವಾಗಿ ಈ ತರ ಲಕ್ಷಾಂತರ ರೂಪಾಯಿಯ ಮಟ್ಟದಲ್ಲಿ ತೆಗೆಯುವಂತದ್ದು ಸಾಕಷ್ಟು ಈಗ ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು. ಯಾರು ಬ್ಯಾಂಕ್ ನ ಸಿಬ್ಬಂದಿಗಳಿರ್ಬೋದು ಅಥವಾ ಮ್ಯಾನೇಜರ್ ನ ಜೊತೆ ಮಾತುಕತೆಯನ್ನ ಮಾಡಿಕೊಂಡು ನೇರವಾಗಿ ತಮಗೆ ಬೇಕಾದಷ್ಟು ದುಡ್ಡನ್ನ ತೆಗಿಬಹುದು. ಆದ್ರೆ ಜನಸಾಮಾನ್ಯರು ಮಾತ್ರ ಲೈನ್ ಅಲ್ಲಿ ನಿಲ್ಬೇಕು, ವಾರಕ್ಕೆ ಹೋಗಿ ಬ್ಯಾಂಕಿಗೆ ಹೋಗಿ ಇಂತಿಷ್ಟೇ ಮೊತ್ತವನ್ನ ತೆಗಿಬೇಕು ಅಂತೇಳಿ. ಹಾಗಾಗಿ ಈ ತರ ಏನಾದ್ರೂ ಕಳ್ಳ ಮಾರ್ಗದಲ್ಲಿ ಈ ದುಡ್ಡನ್ನ ತೆಗೆದಿದ್ದಾರೋ ಅನ್ನೋ ಬಗ್ಗೆ ಕೂಡ ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ದಿವ್ಯಾ, ಅಂದ್ರೆ ನೇರವಾಗಿ ಐಟಿ ಅಧಿಕಾರಿಗಳಿಗೆ ಇವರು ಸಿಕ್ಕಿ ಬಿದ್ದಿರೋದಾ ಹೇಗೆ? ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಇದು ಹೆದ್ದಾರಿಯಿಂದ ಬಂದಂತಹ ಕಾರ್ ಅಲ್ಲ, ಒಳ ರಸ್ತೆಯಲ್ಲಿ ಬಂದಂತಹ ಕಾರ್ ಆಗಿರ್ತದೆ. ಇಲ್ಲಿನ ಸ್ಥಳೀಯ ಬೈಲೂರಿನಲ್ಲಿ ಪೊಲೀಸರು ಮಾಹಿತಿಯನ್ನ ಪಡೆದಂತಹ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಬೈಲೂರಿನಲ್ಲಿ ಈ 3 ವ್ಯಕ್ತಿಗಳು ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರ, ಅವ್ರಿಗೇನಾದ್ರೂ ದುಡ್ಡು ಕೊಡ್ತಾ ಇದ್ರ ಅನ್ನೋ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಯಾಕಂದ್ರೆ ಇದು ರನ್ನಿಂಗ್ ನಲ್ಲಿ ಇದ್ದಂತಹ ಕಾರನ್ನ ಚೇಂಜ್ ಮಾಡಿ ಐಟಿ ಅಧಿಕಾರಿಗಳು ಹಿಡಿದಿರುವಂತದ್ದು. ನಂತರ ಅವರನ್ನ ವಶಕ್ಕೆ ಪಡೆದುಕೊಂಡು ನೇರವಾಗಿ ಮಂಗಳೂರು ಜಿಲ್ಲೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವುದೋ ಒಂದು ಗೌಪ್ಯ ಸ್ಥಳದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ. ಈಗಾಗಲೇ ಯುವಕರ ಓಕೆ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.